ಮೂಡಾದಲ್ಲಿ ಸಿಎಂ ಸಿದ್ದರಾಮಯ್ಯರ ಯಾವುದೇ ಪಾತ್ರವಿಲ್ಲ. ರಾಜಕೀಯ ಒತ್ತಡದಿಂದ ರಾಜ್ಯಪಾಲರು ಹೀಗೆ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ ವಿರುದ್ಧ ಗುಡುಗಿದ್ದಾರೆ ಸಚಿವ ಜಮೀರ್ ಅಹ್ಮದ್ ಖಾನ್. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವ ಅಗತ್ಯ ಏನಿಲ್ಲ, ಇದು ಬಿಜೆಪಿಯ ಷಡ್ಯಂತ್ರ ಅಂತ ಸಚಿವ ಜಮೀರ್ ಅಹ್ಮದ್ ಖಾನ್ ಹೇಳಿಕೆಯನ್ನ ನೀಡಿದ್ದಾರೆ. ಅದೆಂಥದ್ದೇ ಸಿಚುವೇಶನ್ ಬಂದರೂ ಕೂಡ ಸಿದ್ದರಾಮಯ್ಯ ಅವರನ್ನ ಜಮೀರ್ ಅಹ್ಮದ್ ಖಾನ್ ಬಿಟ್ಟು ಕೊಟ್ಟಿರುವಂತಹ ಮಾತೇ ಇಲ್ಲ. ಇನ್ನು ಇಂಥ ಸಿಚುವೇಶನ್ ನಲ್ಲೂ ಕೂಡ ಅವರಿಗೆ ಬೆಂಬಲವಾಗಿ ನಿಲ್ತಾ ಇದ್ದಾರೆ ಜಮೀರ್ ಅಹ್ಮದ್. ಇದರಲ್ಲಿ ಏನೂ ಇಲ್ಲ ಅಂತ ಪೊಲಿಟಿಕಲ್ ಪ್ರೆಷರ್ ಮೇಲೆ ಈಗ ಪಾದಯಾತ್ರೆ ಹೋಗೋರು ಬಿಜೆಪಿ 10 ದಿನ ಪಾದಯಾತ್ರೆ ಮಾಡಿದ್ದಾರೆ. 10 ದಿನ ಆಗಿ ಏನೂ ಆಗಲಿಲ್ಲ ಅಂದ್ರೆ ಏನಾಗ್ತದೆ, ಇವ್ರು ಕೆಟ್ಟ ಹೆಸರು ಬರ್ತದೆ ಅಂತ ಪ್ರೆಷರ್ ಮೇಲೇನೆ ಕೊಟ್ಟಿರುತ್ತೆ. ನಮಗೆ ನ್ಯಾಯಾಲಯ ಬಗ್ಗೆ ವಿಶ್ವಾಸ ಇದೆ, 100ಕ್ಕೆ 100 ನ್ಯಾಯದಲ್ಲಿ ನಮ್ಗೆ ನ್ಯಾಯ ಸಿಗ್ತದೆ. ರಾಜ್ಯಪಾಲ ವಿರುದ್ಧ ಕಾಂಗ್ರೆಸ್ ಪಕ್ಷದಿಂದ ಇನ್ನ ಮಾಡ್ತಿದ್ರೆ ಇವತ್ತು ಎಮರ್ಜೆನ್ಸಿ ಕ್ಯಾಬಿನೆಟ್ ಮೀಟಿಂಗ್ 5 ಗಂಟೆಗೆ, ನಾನು 5 ಗಂಟೆಗೆ ಹೋಗ್ತೇನೆ. ಸಿಎಂ ಅವ್ರ ಹತ್ರ ಮಾತಾಡಿದ್ರಿ ಸರ್, ನೀವು ಮಾತಾಡಿದ್ರೆ ಈ ವಿಚಾರ ಮಾತಾಡಿದ್ರೆ ಈಗ ಬರ್ತಾ ನನಗೆ ಗೊತ್ತಾಯ್ತು ನಾನು ಆಗಿದೆ ಅಂತ. ಈಗ 5 ಗಂಟೆಗೆ ನಾನು ಎಮರ್ಜೆನ್ಸಿ ಕ್ಯಾಬಿನೆಟ್ ಮೀಟಿಂಗ್ ಅಂತ CM ಆಫೀಸಿಂದ ಫೋನ್ ಮಾಡಿಬಿಟ್ಟು ನಾನು KTB ಮೀಟಿಂಗ್ ಮುಗಿಸ್ಕೊಂಡು ನಾನು ನೇರವಾಗಿ ಬೆಂಗಳೂರು. ಏನಕ್ಕೆ CM ಬದಲಾವಣೆ ಮಾಡ್ತಾರೆ? ಯಾಕಂದರೆ ಯಾವ ಬದಲಾವಣೆ ಇಲ್ಲ, ಏನಕ್ಕೆ ಬದಲಾವಣೆ ಮಾಡಬೇಕು? ಆಮೇಲೆ CM ಪಾತ್ರ ಇದೆ, ಮಾಧ್ಯಮ ಸ್ನೇಹಿತರಿಗೆ ನಾನು ಕೇಳಬೇಕು, CM ಯಾವ ಥರ ಪಾತ್ರ ಇದೆ ಅವ್ರಿಗೆ ಇದಕ್ಕೆ ಸಂಬಂಧ ಇಲ್ಲ. ಮುಖ್ಯಮಂತ್ರಿ ಇದ್ದಿದ್ದು BJP ಕಾಲದಲ್ಲಿ ಆಗಿರೋದು. ಸೈಡ್ ಯಾವಾಗ ಹಂಚಿದ್ದಾರೆ ಅವರಿಗೆ? ಆಮೇಲೆ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, ಮೂಡಾ ಸೈಡ್ ಯಾರು ಈ ಥರ ಅಕ್ವೈರ್ ಆದರೆ 50-50 ಶೇರಿಂಗ್ ಮಾಡಿ ಅಂತ. ಇವ್ರು 50-50 ಶೇರಿಂಗು ತೊಗೊಂಡಿಲ್ಲ. 14 ಸೈಡಲ್ಲಿ 50-50 ಶೇರಿಂಗು ತೊಗೊಂಡಿಲ್ಲ. 14 ಸೈಟ್ ಮಾತ್ರ ಅಲ್ಲ, ಟೋಟಲ್ ಇಂಥವ್ರಿಗೆ ಅನ್ಯಾಯ ಆಗಿರೋರನ್ನ 125 ಸೈಟ್ ಕೊಡ್ತಾರೆ. ಅದೆಲ್ಲ 14 ಸೈಟ್. ಆಮೇಲೆ ಮುಖ್ಯಮಂತ್ರಿ ಪಾತ್ರ ಏನಿದೆ ಇದರಲ್ಲಿ? BJಪಿಯವರು ಸೇರ್ಸಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಜನ ನಂಬರ್ ಆಗಿದೆ. ಮೊನ್ನೆ ಲೋಕಸಭೆಯಲ್ಲಿ ನಂಬರ್ ಕಡಿಮೆ ಆಗಿರ್ಬೋದು, ನಮಗೆ 9 ಪಾರ್ಲಿಮೆಂಟ್ ಸದಸ್ಯರು ಬಂದಿರ್ಬೋದು, 9 ಅಂದರೆ ಪರ್ಸೆಂಟೇಜ್ ನಮಗೆ ಹೋದ ಸತಿಯಿಂದ 10% ಜಾಸ್ತಿ ಆಗಿದೆ. 40% ಜಾಸ್ತಿ ಆಗಿದೆ. ಅದಕ್ಕೆ ಸಹಿಸಕ್ಕೆ ಆಗ್ತಾಯಿಲ್ಲ ಅವ್ರಿಗೆ. ನಾವು ಕೊಡ್ತಾ ಇರೋದು ಕಾರ್ಯಕ್ರಮಗಳು, ಈ 5 ಗ್ಯಾರಂಟಿಗಳು, ಈಗ ಬಡವ್ರು ಮನೆ ಕೊಡ್ತೀವಿ ಅಂತ ಹೇಳಿದ್ರೆ ಅವ್ರ ಕಾಲದಲ್ಲಿ ಇಷ್ಟೆಲ್ಲ ಮಾಡ್ತಾ ಇರ್ತಾರಲ್ಲ BJಪಿಯವರು. ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಯ್ತಾ BJಪಿಯವರು? BJಪಿಯವರು ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಯ್ತು ಅಂದರೆ 5 ವರ್ಷ ಅವ್ರು ಅಧಿಕಾರದಲ್ಲಿದ್ದಾಗ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡಿದ ಮನೆಗಳು, ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJಪಿ ಸರ್ಕಾರ ಬಂತು, ಒಂದು ಮನೆ ಸ್ಯಾಂಕ್ಷನ್ ಮಾಡಿ ಸ್ಲಮ್ ಬೋರ್ಡಲ್ಲಿ ರಾಜೀವ್ ಗಾಂಧಿ AHP ಸ್ಕೀಮಲ್ಲಿ ಒಂದು ಮನೆ ಸ್ಯಾಂಕ್ಷನ್ ಮಾಡಿದರೆ ಇಲ್ಲ ಒಂದು ಮನೆ ಕೊಟ್ಟಿದ್ರೆ ರಾಜಕೀಯದಿಂದ ನಿರ್ವಹಿತ ಬಂದಿಲ್ಲ. ಇವತ್ತೇ ರಾಜಕೀಯದಿಂದ ನಿರ್ವಹಿತ ಬಂದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.